ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಎಗ್ರಿ ಕೋಟಾಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಒಂದು ಲಿಂಕನ್ನು ಕೊಟ್ಟಿರೋದು ಕೆ ಎ ಕಡೆಯಿಂದ. ಸೊ ಆ ಒಂದು ಲಿಂಕ್ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಸೊ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ನಿಮಗೆ ಕಂಪ್ಲೀಟ್ ಕೌನ್ಸಿಲಿಂಗ್ ಮುಗಿಯೋರಿಗೂ ಕೂಡ ಎಲ್ಲ ಅಪ್ಡೇಟ್ಸ್ಗಳನ್ನ ನನ್ನ ಈ ಒಂದು ಚಾನಲಲ್ಲಿ ನಾನು ನೀಡ್ತಾ ಇರ್ತೀನಿ. ಎಸ್, ನೀವು ಮಾಡಬೇಕಾಗಿರೋದಿಷ್ಟೇ, ಕೆ ಇ ಎ ವೆಬ್ಸೈಟಿಗೆ ಹೋಗಿಬಿಟ್ಟು ಇಲ್ಲಿ ಅಡ್ಮಿಷನ್ ಅಂತ ಕ್ಲಿಕ್ ಮಾಡಿದರೆ UGC 2025 ಅಂತ ಕಾಣಿಸ್ತದೆ. ಅದಾದಮೇಲೆ ಫಸ್ಟ್ ನೋಡ್ಬೋದು ಕೃಷಿ ಕೋಟಾ 2025-26 ದಾಖಲೆಗಳ ಅಪ್ಲೋಡ್ ಲಿಂಕ್ ಅಂತೇಳಿ. ಮೊದಲನೇದಾಗಿ ಇದು ಯಾರ್ಯಾರಿಗೆ ಅಂತ ಅಂದರೆ, ಯಾರ್ಯಾರು ತಮ್ಮ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಎಗ್ರಿ ಕೋಟಾವನ್ನು ಎಸ್ ಅಂತ ಮೆನ್ಷನ್ ಮಾಡಿದ್ದೀರಿ ಮತ್ತು ಒಂದು ಎಕ್ಸಾಮಿನೇಷನ್ ಸೆಂಟರನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ, ಹೌದಾ? ಸೊ ಅಂಥವರು ಮಾತ್ರ ಇಲ್ಲಿ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು, ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ಉಳಿದಂತಹ ವಿದ್ಯಾರ್ಥಿಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ಎಗ್ರಿ ಕೋಟಾಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಎಸ್ ಅಂತ ಮೆನ್ಷನ್ ಮಾಡಿದರೆ ಮಾತ್ರ ಇದು ನಿಮಗೆ ಅಪ್ಲೈ ಆಗ್ತದೆ. ಈಗ ನಿಮಗೇನಾದರೂ ಡೌಟ್ ಇದ್ದರೆ, ನಾನು ಎಸ್ ಅಂತ ಮೆನ್ಷನ್ ಮಾಡಿದ್ದೀನೋ ಇಲ್ವೋ ಅಂಥೇಳಿ, ಸೊ ಹಾಗೇನಾದರೂ ಡೌಟ್ ಇದ್ದರೆ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಓಪನ್ ಮಾಡಿದ ಮೇಲೆ ಫಸ್ಟ್ ಪೇಜಲ್ಲಿ ನಿಮಗೆ ನೀವೇನಾದರೂ ಅಗ್ರಿಕಲ್ಚರ್ ಸೆಂಟರನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದರೆ, ಎಕ್ಸಾಮ್ ಸೆಂಟರಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಯಾವುದಾದ್ರೂ ಒಂದನ್ನು ಎಕ್ಸಾಮಿನೇಷನ್ ಸೆಂಟರ್ ಅಂತ ಸೆಲೆಕ್ಟ್ ಮಾಡಿಕೊಂಡಿದ್ದರೆ ಅಪ್ಲೈಡ್ ಕೋರ್ಸಸ್ ಕೆಳಗಡೆ, ಸೊ ನೀವು ಎಗ್ರಿ ಕೋಟಾಕ್ಕೆ ಎಸ್ ಅಂತ ಹಾಕಿದ್ದೀರಿ ಅಂತ ಅರ್ಥ. ಹಾಗಿದ್ದಾಗ ನೀವು ನಿಮ್ಮ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಏನಿದೆ ಹಾಗಾದರೆ, ಸೊ ಫಸ್ಟ್ ಆಫ್ ಆಲ್ ಯಾವ್ಯಾವ ದಾಖಲೆಗಳನ್ನು ನೀವು ರೆಡಿ ಇಟ್ಕೋಬೇಕು. ಆಲ್ರೆಡಿ ಇದರ ಬಗ್ಗೆ ವಿಡಿಯೋವನ್ನು ಕೂಡ ಮಾಡಿದ್ದೀನಿ ಮತ್ತು ಕೆ ಇ ಅವರ ಕಡೆಯಿಂದನೂ ಕೂಡ ನಿಮಗೆ ನೋಟಿಫಿಕೇಷನ್ ಆಗಲಿ ಅಥವಾ ಸೊ ಅವರ ಇನ್ಸ್ಟ್ರಕ್ಷನ್ಸ್ ಆಗಲಿ ಬಂದಿದೆ ಅಲ್ವಾ? ಸೊ ಈಗ ನೀವೇನು ಮಾಡ್ತೀರಿ ಅಂತ ಅಂದರೆ, ನಿಮ್ಮ ಹತ್ರ ಯಾವ ದಾಖಲೆಗಳು ಇರಬೇಕು ಅಂದರೆ, ಮೊದಲನೇದಾಗಿ ಅಡ್ಮಿಷನ್ ಟಿಕೆಟ್ ಅಂತ ಕೊಟ್ಟಿದ್ದಾರೆ, ಬಟ್ ಇನ್ನೂ ಕೂಡ ನಿಮ್ಮ ಅಡ್ಮಿಷನ್ ಟಿಕೆಟ್ ಬರದೇ ಇರುವಂಥ ಕಾರಣಕ್ಕೆ ಅಪ್ಲಿಕೇಶನ್ ಫಾರ್ಮನ್ನು ಅಪ್ಲೋಡಿಂಗ್ ಅಂತ ಕೇಳ್ತಾ ಇದ್ದಾರೆ, ಅದನ್ನು ಕೂಡ ಹೇಳ್ತೀನಿ ನಾನು. ಎರಡನೇದಾಗಿ ವ್ಯವಸಾಯಗಾರರ ಕೃಷಿ ಸಂಬಂಧಿತ ಕೂಲಿ ಕಾರ್ಮಿಕರ ಪ್ರಮಾಣ ಪತ್ರ ಇರಬೇಕು. ಅದನ್ನೇ ನಾನು ಇಂಗ್ಲೀಷಲ್ಲಿ ನಿಮಗೆ ಹೇಳಬೇಕು ಅಂದರೆ ಅಗ್ರಿಕಲ್ಚರಿಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಸೊ ನಿಮ್ಮದೇನಾದರೂ ಕೂಡು ಕುಟುಂಬ ಆಗಿದ್ದರೆ ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಐದನೇದಾಗಿ ಅಫಿಡವಿಟ್ ನಿಮ್ಮ ಹತ್ರ ಇರಬೇಕು. ಸೊ ಅಫಿಡವಿಟ್ 1 ಯಾರಿಗೆ ಅಂದರೆ, ನಿಮ್ಮ ಇನ್ಕಮ್ ಏನಿದೆ ಅದು ಅಗ್ರಿಕಲ್ಚರ್ ಈಸ್ ದ ಓನ್ಲಿ ಸೋರ್ಸ್ ಆಫ್ ಇನ್ಕಮ್ ಇದ್ದರೆ ಮಾತ್ರ. ಇದರಲ್ಲಿ ಫಸ್ಟ್ ಪಾರ್ಟಿ ಕ್ಯಾಂಡಿಡೇಟ್ ಇರ್ತದೆ, ಸೆಕೆಂಡ್ ಪಾರ್ಟಿ ನೀವು ಯಾವ ಎಕ್ಸಾಮಿನೇಷನ್ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಆ ಯೂನಿವರ್ಸಿಟಿ, ಅದರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ, ನೋಡ್ಕೊಳ್ಳಿ. ಹಾಗೇನಾದರೂ ನಿಮಗೆ ಅಗ್ರಿಕಲ್ಚರ್ ಇನ್ಕಮ್ ಜೊತೆ ಬೇರೆ ಸ್ಯಾಲ್ರಿ ಇನ್ಕಮ್ ಆಗಲಿ ಅಥವಾ ಬಿಸ್ನೆಸ್ ಇನ್ಕಮ್ ಆಗಲಿ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಸ್ಯಾಲ್ರಿ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಸೊ ಇನ್ಕಮ್ ಫ್ರಾಮ್ ದ ಬಿಸ್ನೆಸ್ ಅಂತ ಹೇಳಿ ಅದಕ್ಕೊಂದು ಸರ್ಟಿಫಿಕೇಟ್ ಏನು ಮೆನ್ಷನ್ ಮಾಡಿದ್ದಾರೆ ಅದನ್ನು ನೀವು ರೆಡಿ ಇಟ್ಕೊಳ್ಬೇಕು. ಅಫಿಡವಿಟ್ 2 ಮಾಡಿಸ್ಬೇಕು. ನಿಮಗೆ ಅಫಿಡವಿಟ್ 1 ಅಪ್ಲೈ ಆಗೋದಿಲ್ಲ. ಯಾರ್ಯಾರ್ದು ಅಗ್ರಿಕಲ್ಚರ್ ಇನ್ಕಮ್ ಬಿಟ್ಟು ಬೇರೆ ಇನ್ಕಮ್ ಇರ್ತದೆ, ನೀವು ಅಫಿಡವಿಟ್ 2 ರೆಡಿ ಮಾಡ್ಕೋಬೇಕಾಗ್ತದೆ. ಅಗ್ರಿಕಲ್ಚರ್ ಶುಡ್ ಬಿ ದ ಮೇನ್ ಆ್ಯಂಡ್ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಅಂತೇಳಿ ನೀವು ಒಂದು PDF ಒಂದು ಅಫಿಡವಿಟನ್ನು ಮಾಡಿಸ್ಬೇಕು. ಸರ್ಟಿಫಿಕೇಟ್ಸ್ ಯಾವ ರೀತಿ ಇರ್ತದೆ ನೋಡಿ, ಈ ರೀತಿ ವ್ಯವಸಾಯಗಾರ ದೃಢೀಕರಣ ಪತ್ರ ಈ ರೀತಿಯಾಗಿ ಇರ್ತದೆ, ರೈಟ್? ಸೊ ವ್ಯವಸಾಯಗಾರ ದೃಢೀಕರಣ ಪತ್ರ, ಅದಾದಮೇಲೆ ವ್ಯವಸಾಯಗಾರ ಕುಟುಂಬ ಸದಸ್ಯರ ದೃಢೀಕರಣ ಪತ್ರ ಈ ರೀತಿಯಾಗಿ ಇರ್ತದೆ, ರೈಟ್? ಸೊ ಅದಾದಮೇಲೆ ವೇತನ ದೃಢೀಕರಣ ಪತ್ರ ಈ ರೀತಿ ಇರ್ತದೆ. ಅಂದರೆ ನಿಮ್ದೇನಾದ್ರು ಸ್ಯಾಲ್ರಿ ಸರ್ಟಿಫಿಕೇಟ್ ಇದ್ದರೆ ಸ್ಯಾಲ್ರಿ ಸರ್ಟಿಫಿಕೇಟು, ಅದರ ಜೊತೆಗೆ ಬಿಸ್ನೆಸ್ ಏನಾದರೂ ಇನ್ಕಮ್ ಇದ್ದರೆ ನೀವು ಇನ್ಕಮ್ ಡೀಟೇಲ್ಸ್ ಈ ರೀತಿ ಇದೆ ಅಂಥೇಳಿ ನೀವು ಒಂದು ಫಾರ್ಮ್ಯಾಟಲ್ಲಿ ಪ್ರಿಂಟ್ ಹಾಕಿಸ್ಬೇಕಾಗ್ತದೆ. ಅದಾದಮೇಲೆ ಅಫಿಡವಿಟ್ 1 ಈ ರೀತಿಯಾಗಿ ಇರ್ತದೆ. ಸೊ ಅಫಿಡವಿಟ್ 2 ಏನಿದೆ ಈ ರೀತಿಯಾಗಿ ಇರುವಂಥದ್ದು, ಇವೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಈಗ ನೀವು ಕೆ ಎ ವೆಬ್ಸೈಟಿಗೆ ಹೋಗಿ ಇದನ್ನು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಈ ಪೇಜಲ್ಲಿ ನೀವು ಇನ್ಸ್ಟ್ರಕ್ಷನ್ಸ್ಗಳನ್ನ ನೋಡ್ಬೋದು, ಕ್ಲಿಕ್ ಹಿಯರ್ ಫಾರ್ ಸ್ಯಾಂಪಲ್ ಸರ್ಟಿಫಿಕೇಟನ್ನು ಕೂಡ ನೋಡ್ಬೋದು. ಕ್ಲಿಕ್ ಹಿಯರ್ ಫಾರ್ ಇನ್ಸ್ಟ್ರಕ್ಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ನಿಮಗೆ ಇಲ್ಲಿ ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಸ್ಕ್ಯಾನ್ಡ್ ಕಾಪಿಯನ್ನು ಅಪ್ಲೋಡ್ ಮಾಡಬೇಕು PDF ಫಾರ್ಮ್ಯಾಟಲ್ಲಿ. CET ಅಪ್ಲಿಕೇಶನ್ ನಂಬರ್ನ ಹಾಕಿಬಿಟ್ಟು ಲಾಗಿನ್ ಆಗಬೇಕು, ಸೊ ದ್ಯಾಟ್ ನಿಮಗೊಂದು OTP ಬರ್ತದೆ. ಸೊ ಆ OTPಯನ್ನು ಆ್ಯಡ್ ಮಾಡಿ ನೀವು ಲಾಗಿನ್ ಆಗಬೇಕಾಗ್ತದೆ. ನೀವು ಯಾವ ನಂಬರನ್ನು ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಂಥ ಸಂದರ್ಭದಲ್ಲಿ ಕೊಟ್ಟಿದ್ದೀರಿ ಅದು. ನೀವು ಅದಾದ ಮೇಲೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾದ್ರೆ ಎಸ್ ಆರ್ ನೋ ಆಪ್ಷನ್ ಬರ್ತದೆ. ಸೊ ಎಸ್ ಆರ್ ನೋ ಆಪ್ಷನ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ವ್ಯವಸಾಯಗಾರ ದೃಢೀಕರಣ ಪತ್ರ ಎಸ್ ಆರ್ ನೋ, ಸೊ ಇದೇ ನಿಮ್ಮ ಹತ್ರ ಎಸ್ ಅಂತ ಹಾಕ್ತೀರಿ, ಅದನ್ನು ಅಪ್ಲೋಡ್ ಮಾಡ್ತೀರಿ.
ಅಫಿಡವಿಟ್ 1 ಎಸ್ ಅಂತ ಹಾಕ್ತೀರಿ, ಅಪ್ಲೋಡ್ ಮಾಡ್ತೀರಿ. ಇನ್ಕಮ್ ಸರ್ಟಿಫಿಕೇಟ್ ಎಸ್ ಅಂತ ಹಾಕ್ತೀರಿ, ಅಪ್ಲೋಡ್ ಮಾಡ್ತೀರಿ. ಸಿಂಪಲ್ ಫಾರ್ಮ್ಯಾಟ್ ಇದೆ. ಅದಾದ ಮೇಲೆ ಅಪ್ಲಿಕೇಶನ್ ಫಾರ್ಮನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡೋದಕ್ಕೆ ಕೇಳ್ತಾರೆ, ಮ್ಯಾಂಡೇಟರಿ ಅಂತ ಹೇಳಿದರೆ ಅದನ್ನು ಕೂಡ PDF ಫಾರ್ಮಲ್ಲಿ ರೆಡಿ ಇಟ್ಕೊಳ್ಳಿ. ಅದಾದ ಮೇಲೆ ಅಪ್ರಾಪ್ರಿಯೇಟ್ ಡಾಕ್ಯುಮೆಂಟ್ಸ್ ಏನಿದೆ ಅದೆಲ್ಲ ಚೆಕ್ ಮಾಡಿಕೊಂಡು ನೀವು ಫೈನಲ್ ಸಬ್ಮಿಟನ್ನು ಮಾಡಬೇಕು. ಅದಾದಮೇಲೆ ಫೀಸ್ ಪೇಮೆಂಟ್ ಮಾಡಬೇಕು. 1200 ರೂಪೀಸ್ ಜನರಲ್ ಮೆರಿಟಿಗೆ ಇರ್ತದೆ. ಸೊ 2A 2B 3A 3Bದವರಿಗೆ ಇರ್ತದೆ. 600 ರೂಪೀಸ್ SC ST ಮತ್ತು ಕ್ಯಾಟಗರಿ 1ದವರಿಗೆ ಇರ್ತದೆ. ಪ್ಲಸ್ ಆನ್ಲೈನ್ ಬ್ಯಾಂಕ್ ಚಾರ್ಜಸ್ ಏನಾದರೂ ಇದ್ದರೆ ಅದು ಅಪ್ಲಿಕೇಬಲ್ ಆಗ್ತದೆ. ಅದಾದ ಮೇಲೆ ಡಾಕ್ಯುಮೆಂಟ್ಸ್ ಆಫ್ ಕ್ಯಾಂಡಿಡೇಟ್ ವಿಲ್ ನಾಟ್ ಅಪಿಯರ್ ಫಾರ್ ಆನ್ಲೈನ್ ವೆರಿಫಿಕೇಷನ್. ನೀವು ಆನ್ಲೈನ್ ವೆರಿಫಿಕೇಷನ್ ನೀವೇನಾದರೂ ಡಾಕ್ಯುಮೆಂಟ್ ಫೀಸನ್ನು ಪೇ ಮಾಡಿಲ್ಲ ಅಂದರೆ ಡಾಕ್ಯುಮೆಂಟ್ ಅಪಿಯರ್ ಆಗೋದಿಲ್ಲ ವೆರಿಫಿಕೇಷನಿಗೆ ಅಂತ ಹೇಳ್ತಾ ಇದ್ದಾರೆ. ನೀವು ಅದನ್ನು ಫೀಸನ್ನು ಪೇ ಮಾಡಬೇಕು. ಅದಾದ ಮೇಲೆ ಯಾರು PUCಯಲ್ಲಿ ಫೇಲ್ ಆಗ್ತಾರೆ, ಬಟ್ ಅದು ಈಗ ನಿಮಗೆ ಡಿಸೈಡ್ ಮಾಡೋಕ್ಕಾಗೋದಿಲ್ಲ, ಹೌದಾ? ಯಾಕಂದರೆ ನಿಮ್ಮದು ರಿಸಲ್ಟ್ ಇನ್ನೂ ಬಂದಿಲ್ಲ. ಆ ಈ ಪಾಯಿಂಟಿಗೆ 10th ಪಾಯಿಂಟಿಗೆ ಮೀನಿಂಗೇ ಇಲ್ಲ. ಕ್ಯಾಂಡಿಡೇಟ್ ಹ್ಯಾಸಂಟ್ ರಿಸೀವ್ಡ್ RD ನಂಬರ್. ನಿಮಗೇನಾದರೂ RD ನಂಬರ್ ಬಂದಿಲ್ಲ ಅಂದರೆ ಸೊ ನೀವೇನು ಮಾಡಬೇಕು ಅಂದರೆ, ನೀವು ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟಿರ್ತೀರಿ ಯಾವುದಾದ್ರು ಒಂದು ಸರ್ಟಿಫಿಕೇಟಿಗೆ, ಆವಾಗ ಒಂದು ಎಕ್ನಾಲಜ್ಮೆಂಟ್ ನಂಬರ್ ಅಂತ ಕೊಟ್ಟಿರ್ತಾರೆ. ಆ ಎಕ್ನಾಲಜ್ಮೆಂಟ್ ನಂಬರನ್ನು ಇಲ್ಲಿ ಹಾಕಿಬಿಟ್ಟು ಆ ಎಕ್ನಾಲಜ್ಮೆಂಟ್ ಕಾಪಿಯನ್ನು ನೀವು ಅಪ್ಲೋಡ್ ಮಾಡಬೇಕು. ಸೊ ಇದೆಷ್ಟೆಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನ ನೋಡಿಕೊಂಡು ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಮಾಡಿದರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಹಾಕಿ ಅಂತ ಕೇಳ್ತಾರೆ. ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ OTP ಬರ್ತದೆ. OTPಯನ್ನು ಕರೆಕ್ಟ್ OTPಯನ್ನು ಹಾಕಿದ ಮೇಲೆ ನಿಮಗೆ ಆ ಒಂದು ಪೇಜ್ ಓಪನ್ ಆಗ್ತದೆ. ಆ ಪೇಜಿನಲ್ಲಿ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳ ಮೆನ್ಷನ್ ಮಾಡಿರ್ತಾರೆ. ಸೊ ಅದರ ಮುಂದೆ ಎಸ್ ಆರ್ ನೋ ಅಂತ ಇರ್ತದೆ. ಈಗ ಸ್ಯಾಲ್ರಿ ಸರ್ಟಿಫಿಕೇಟ್ ನಿಮ್ದಿಲ್ಲ, ನೋ ಅಂತ ಕೊಡ್ತೀರಿ, ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬಿಸ್ನೆಸ್ ಇದ್ದರೆ ಎಸ್ ಅಂತ ಕೊಡ್ತೀರಿ, ಅಪ್ಲೋಡ್ ಮಾಡಬೇಕು. ಈ ರೀತಿಯಾಗಿ ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ ಫೀಸನ್ನು ಪೇಮೆಂಟ್ ಮಾಡಿ ಅದಾದಮೇಲೆ ಒಂದು ಎಕ್ನಾಲಜ್ಮೆಂಟ್ ಕಾಪಿ ಬರ್ತದೆ, ಫೈನಲ್ ಕಾಪಿ, ಅದನ್ನು ಡೌನ್ಲೋಡ್ ಮಾಡಿ ರೆಡಿ ಇಟ್ಕೊಳ್ಳಿ. ಸೊ ಇದಿಷ್ಟು ಅಗ್ರಿಕಲ್ಚರ್ ಕೋಟಾಗೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡುವಂಥದ್ದು. ಇದಕ್ಕೆ ಲಾಸ್ಟ್ ಡೇಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ 15th ಲಾಸ್ಟ್ ಡೇಟ್ ಇದೆ. ಇಲ್ಲೂ ಕೂಡ ತೋರಿಸ್ತಾ ಇದ್ದಾರೆ ನೋಡಿ. ಲಾಸ್ಟ್ ಡೇಟ್ ಅಪ್ಲೋಡ್ ಆನ್ಲೈನ್ 15/4/2025 at 11:59 PM. ರಾತ್ರಿ 11:59 ಒಳಗಾಗಿ 15ನೇ ತಾರೀಕಿನ ಒಳಗಾಗಿ ನೀವು ಇದನ್ನು ಅಪ್ಲೋಡ್ ಮಾಡಬೇಕು ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಬೌಟ್ ದ ಅಪ್ಲೋಡಿಂಗ್ ಆಫ್ ಅಗ್ರಿಕಲ್ಚರ್ ಡಾಕ್ಯುಮೆಂಟ್ಸ್. ನೀವು ಕೆಳಗಡೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಯೂನಿವರ್ಸಿಟಿ ವೆಬ್ಸೈಟನ್ನು ಕೊಟ್ಟಿದ್ದಾರೆ. ನಿಮಗೆ ಬೇಕು ಅಂದರೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಹೆಚ್ಚಿಗೆ ಇನ್ಫಾರ್ಮೇಷನನ್ನು ಪಡ್ಕೊಳ್ಬೋದು. ಸೊ ಇದಿಷ್ಟು ಇನ್ಫಾರ್ಮೇಷನ್, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಫಾರ್ ಅಗ್ರಿ ಕೋಟಾದವ್ರಿಗೆ ಸಂಬಂಧಪಟ್ಟ ಹಾಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.